ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತದೆ, ಒಂದು ಗಂಡು ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತದೆ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಗರ್ಭವತಿಯಾಗಿ ತಾಯಿಯಾಗಿ ಒಂದು ಮಗುವನ್ನು ನಡೆದು ತಾಯಿಯ ಒಂದು ತನವನ್ನು ಪಡೆಯುತ್ತಾಳೆ. ಅದೇ ರೀತಿಯಾಗಿ ಗಂಡು ತನ್ನ ಬೆವರ ಹನಿಯಿಂದ ಕಠಿಣ ಪರಿಶ್ರಮದಿಂದ ದುಡಿದು ಅದರನ್ನು ಸಾಕುವ ಜವಾಬ್ದಾರಿಯನ್ನು ಹೊತ್ತು ತಂದೆಯಾಗುವ ಒಂದು ಜವಾಬ್ದಾರಿಯನ್ನು ಹೊರುತ್ತಾನೆ. ಅದೇ ರೀತಿ ಮುಂದುವರೆದು ಹೇಳುವುದಾದರೆ ರಾಮಾಯಣದ ಆರಂಭವಾದದ್ದು ಒಂದು ಸ್ತ್ರೀಯಿಂದ, ಅದು ಸೀತಾಮಾತೆಯಿಂದ ಪವಿತ್ರವಾದ ಸ್ತ್ರೀ ಆದ ಸೀತಾಮಾತೆಯನ್ನು ಅಪಹರಿಸುವ ಮೂಲಕ ರಾವಣನ ಯುದ್ಧವನ್ನು ಪ್ರಾರಂಭ ಮಾಡಿದೆ. ಅದೇ ಸೀತಾಮಾತೆ ಎಂಬ ಸ್ತ್ರೀಯಿಂದ ಆರಂಭವಾದ ಯುದ್ಧ ಮುಂದೆ ಪುರುಷ ಸಿಂಹನಾದ ರಾಮನಿಂದ ಅಂತ್ಯಗೊಂಡಿತು. ಹೇಗೆಂದರೆ ರಾವಣನ ಹತ್ತುತಲೆಗಳನ್ನು ಸಂಹರಿಸಿದರು ಮತ್ತೆ ಹತ್ತುತಲೆಗಳು ಬರ್ತಲೇ ಇತ್ತು. ಆದರೆ ರಾಮನ ಬುದ್ಧಿವಂತಿಕೆಯಿಂದ ಗಂಡಸ್ತನದ ಪುರುಷ ಸಿಂಹದಿಂದ ಪ್ರಾಣ ಎಲ್ಲಿದೆ ಎಂಬ ಜಾಗವನ್ನು ಕಂಡುಕೊಂಡು ನೇರವಾಗಿ ಗುರಿಯಿಟ್ಟು ಹೊಡೆದಾಗ ರಾವಣನು ಮತ್ತೆ ಹುಟ್ಟಿ ಬರಲಿಲ್ಲ, ಸತ್ತು ನಿರ್ನಾಮವಾದನು. ಅಂತೆ ಮುಂದುವರೆದು ಹೇಳುವುದಾದರೆ ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದದ್ದು, ಅಂದರೆ ಮಹಾಭಾರತ ಯುದ್ಧಕ್ಕೆ ಮಹಾಸಂಗ್ರಾಮಕ್ಕೆ ಕಾರಣವಾದದ್ದು ದ್ರೌಪದಿ ಎಂಬ ಪಂಚಪತಿವ್ರತಸ್ಥೆಯಾದ ದ್ರೌಪದಿ. ಆ ಸ್ತ್ರೀಯನ್ನು ಕೆಣಕಿದ ಕೌರವರು, ದುರ್ಯೋಧನನ ಪಡೆಯವರು ಅನೇಕ ಕಷ್ಟಗಳನ್ನು ಪಾಂಡವರಿಗೆ ಕೊಟ್ಟರು. ಯುದ್ಧ ಆರಂಭವಾಗಿದ್ದು ದ್ರೌಪದಿಯಿಂದ, ಅಂದರೆ ಒಂದು ಸ್ತ್ರೀಯಿಂದ. ಯುದ್ಧ ಅಂತ್ಯಗೊಂಡಿದ್ದು ಗಂಡಸ್ತನದ ಸಂಕೇತವಾದ ಪುರುಷ ಸಿಂಹಗಳಾದ ಪಂಚ ಪಾಂಡವರಾದ ಅರ್ಜುನ, ಭೀಮ, ಧರ್ಮರಾಯ, ನಕುಲ, ಸಹದೇವರಿಂದ. ಹೀಗೆ ಒಂದು ಸಮಾಜದ ಏಳಿಗೆಯಲ್ಲಿ ಗಂಡು ತನ್ನದೇ ಆದ ಪಾತ್ರವನ್ನು ವಹಿಸಿದರೆ ಹೆಣ್ಣು ತನ್ನದೇ ಆದ ಪಾತ್ರವನ್ನು ವಹಿಸುತ್ತಾಳೆ. ಅಂತೆಯೇ ಮುಂದುವರೆದು ಆಧುನಿಕತೆಯಲ್ಲಿ ಹೇಳುತ್ತಾ ಬರಬೇಕಾದರೆ ರಾಜಕಾರಣವಿರಬಹುದು, ಸಿನಿಮಾ ಕ್ಷೇತ್ರ ಇರಬಹುದು, ಉದ್ಯಮವಿರಬಹುದು, ಆವಿಷ್ಕಾರವಿರಬಹುದು, ಎಲ್ಲ ಕ್ಷೇತ್ರದಲ್ಲೂ ಗಂಡು ಹೆಣ್ಣು ತನ್ನದೇ ಆದ ಪಾತ್ರವನ್ನು ವಹಿಸಿದ್ದಾರೆ. ಈಗ ದ್ರೌಪದಿ ಮುರ್ಮು ಇರ್ಬೋದು, ಮತ್ತು ಅಂತೆ ನೋಡುವುದಾದರೆ ಯಾರಂತ ಹೇಳಿದರೆ ದ್ರೌಪದಿ ಮುರ್ಮು ಮುಂದೆ ಬರ್ತಾ ಹೇಳಿದ್ರೆ ಸುಷ್ಮಾ ಸ್ವರಾಜ್ ಇರ್ಬೋದು, ನೀತು ಅಂಬಾನಿ ಇರ್ಬೋದು, ಸಿಂಗರ್ ಶಕೀರಾ ಇರ್ಬೋದು, ಜಾನಕಿ ಅವರು ಇರ್ಬೋದು. ಹೀಗೆ ಸ್ತ್ರೀ ತನ್ನದೇ ಆದ ಪಾತ್ರವನ್ನು ನೀಡಿದರೆ, ಇನ್ನು ಪುರುಷ ಪ್ರಧಾನವಾಗಿ ನೋಡುವಂಥದ್ದಾದರೆ ಮೋದಿಜಿ ಇರ್ಬೋದು, ಯೋಗಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಜೀಂ ಪ್ರೇಮ್ಜಿ ಇರ್ಬೋದು, ಮತ್ತು ಸಿನಿಮಾದ ರಂಗಕ್ಕೆ ಬಂತಂದರೆ ಜಾಫರ್ ಜಾಕ್ಷನ್ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು. ಹಾಗೆ ಅನೇಕರು ಬರ್ತಾ ಇದ್ದಾರೆ. ಆವಿಷ್ಕಾರ ಕ್ಷೇತ್ರಕ್ಕೆ ಬಂತಂದರೆ ಸುಂದರ್ ಪಿಚೈ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಉದ್ಯಮ ಕ್ಷೇತ್ರಕ್ಕೆ ಬಂತಂದರೆ ಎಲಾನ್ ಮಸ್ಕ್, ಅಂಬಾನಿ ಅವರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಗಂಡು ಹೆಣ್ಣು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತಾರೆ. ಮುಖ್ಯವಾಗಿ ಗಂಡು ಹೆಣ್ಣುಗಳು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತಾರೆ. ಇದು ನಿಮ್ಮ ನಿಗೂಢ ಕವಿಯ ಒಂದು ಸಂದೇಶ. ನಿಮ್ಮ ನಿಗೂಢ ಕವಿ ಹರ್ಷವರ್ಧನ್ HP.